ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಅಕ್ಷರ ಬ್ರಹ್ಮಯೋಗದ 15 ಮತ್ತು 16ನೇ ಶ್ಲೋಕವನ್ನು ವಿಶ್ಲೇಷಣೆ ಮಾಡೋಣ. ಸಾವಿತ್ರಿಜಿ 15ನೇ ಶ್ಲೋಕ ಹೇಳ್ತೀರಾ? ಓಕೆ ಮೇಡಮ್. ಅಧ್ಯಾಯ 8 ಅಕ್ಷರ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಗತಾಃ. ನನ್ನನ್ನು ಪಡೆದ ನಂತರ ಭಕ್ತಿಯಲ್ಲಿ ಯೋಗಿಗಳಾದ ಮಹಾನ್ ಆತ್ಮಗಳು ದುಃಖಗಳಿಂದ ತುಂಬಿರುವ ಈ ತಾತ್ಕಾಲಿಕ ಜಗತ್ತಿಗೆ ಹಿಂತಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆದಿದ್ದಾರೆ. ಇದರ ಪದಶಃ ಅರ್ಥ: ಮಾಂ ನಾನು ಉಪೇತ್ಯ ಪ್ರಾಪ್ತವಾದ ಪುನಃ ಮತ್ತೆ ಜನ್ಮ ಜನ್ಮ ದುಃಖ ಆಲಯಂ ದುಃಖಗಳಿಂದ ತುಂಬಿದ ಸ್ಥಳ, ಅಶಾಶ್ವತಂ ತಾತ್ಕಾಲಿಕ, ನ ಎಂದಿಗೂ, ಆಪ್ನುವಂತಿ ಪ್ರಾಪ್ತಿಯೇ, ಮಹಾ ಆತ್ಮನಃ ಮಹಾನ್ ಆತ್ಮಗಳು, ಸಂಸಿದ್ಧಿಂ ಪರಿಪೂರ್ಣತೆ, ಪರಮಂ ಅತ್ಯುನ್ನತ, ಗತಾಃ ಸಾಧಿಸಿದ. ಸಾವಿತ್ರಿಜಿ ಶ್ಲೋಕ ನಂಬರ್ 16. ಅಬ್ರಹ್ಮಭುವನಾನ್ ಲೋಕಾಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಭೌತಿಕ ಜಗತ್ತಿನಲ್ಲಿ ಅತ್ಯುನ್ನತ ಗ್ರಹದಿಂದ ಕೆಳಮಟ್ಟದವರೆಗೆ ಎಲ್ಲವೂ ದುಃಖದ ಸ್ಥಳಗಳಾಗಿವೆ. ಅದರಲ್ಲಿ ಪುನರಾವರ್ತಿತ ಜನನ ಮತ್ತು ಸಾವು ಸಂಭವಿಸುತ್ತದೆ. ಆದರೆ ಕುಂತಿಯ ಪುತ್ರನೇ, ನನ್ನ ನಿವಾಸವನ್ನು ಪಡೆಯುವವನು ಮತ್ತೆ ಜನ್ಮ ಪಡೆಯುವುದಿಲ್ಲ. ಪದಶಃ ಅರ್ಥ: ಆ ಬ್ರಹ್ಮ ಭುವನಾಥ್ ಬ್ರಹ್ಮನ ವಾಸಸ್ಥಾನದವರೆಗೆ, ಲೋಕಃ ಜಗತ್ತುಗಳು, ಪುನಃ ಆವರ್ತಿನಃ ಪುನರ್ಜನ್ಮಕ್ಕೆ ಒಳಪಟ್ಟಿವೆ. ಅರ್ಜುನ ಮಾಂ ನನ್ನನ್ನು, ಉಪೇತ್ಯ ಪ್ರಾಪ್ತವಾದ, ತು ಆದರೆ, ಕೌಂತೇಯ ಕುಂತಿಯ ಮಗ ಅರ್ಜುನ, ಪುನರ್ಜನ್ಮ ನ ಎಂದಿಗೂ, ವಿದ್ಯತೆ ಪಡೆಯುವುದಿಲ್ಲ. ಇವಾಗ ಇದರ ಮನನ ಕಾರ್ಯವನ್ನ ಶುರು ಮಾಡೋಣ. ಸಾವಿತ್ರಿಜಿ, ತಾವೇ ಇದರ ಅರ್ಥವನ್ನ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ? ಓಕೆ ಮೇಡಮ್. 15ನೇ ಶ್ಲೋಕದ ಅರ್ಥ: ಇದರಲ್ಲಿ ಸಿದ್ಧಿಯನ್ನು ಹೊಂದಿದಂತ ಮಹಾತ್ಮರು ಪರಮಾತ್ಮನನ್ನು ಸೇರುತ್ತಾರೆ. ಅಂದ್ರೆ ಇಲ್ಲಿ ಭಗವಂತನ ಪ್ರಾಪ್ತಿಯನ್ನು ಅವರು ಪಡೆಯುತ್ತಾರೆ. ಅಂದ್ರೆ ಇಲ್ಲಿ ಭಗವಂತನ ಪ್ರಾಪ್ತಿ ಬದುಕಿದ್ದಾಗನೇ ಆಗ್ಬೇಕು ಅಂತ ಅವರ ವಿಚಾರ. ಅಂದ್ರೆ ಜೀವನ್ ಅಂದ್ರೆ ಅದು ಜೀವನ್ ಮುಕ್ತರು, ಅಥವಾ ಭಗವಂತನ ಪ್ರಾಪ್ತಿಯನ್ನು ನಾವು ಬದುಕಿದ್ದಾಗಲೇ ಪಡೆದಾಗ ನಾವು ಜೀವನ್ ಮುಕ್ತರಾಗುತ್ತೇವೆ ಅಂತ. ಅವರು ದುಃಖಮಯವಾದ ಮತ್ತು ಅಶಾಶ್ವತವಾದಂತ ಈ ಪ್ರಪಂಚದಿಂದ ಸಂಪೂರ್ಣರಾಗಿ ಮುಕ್ತರಾಗುತ್ತಾರೆ. ಮತ್ತು ಈ ಲೋಕಕ್ಕೆ ಅವರು ಮೃತ್ಯು ಲೋಕವೆಂದು ಕರೆಯುತ್ತಾರೆ. ಅವರಿಗೆ ಈ ಲೋಕ ಅನ್ನೋದನ್ನೇ ಇದು ಮೃತ್ಯು ಲೋಕ ಅಂತ ತಿಳಿದಿರುತ್ತಾರೆ. ಇದರಲ್ಲಿ ಏನೇ ಸುಖ ಶಾಂತಿ ಇಲ್ಲ, ಇದು ಬರೀ ಕೇವಲ ದುಃಖ ಮತ್ತು ಅಶಾಶ್ವತವಾದಂತಹ ಲೋಕ ಇದು. ಅದಕ್ಕೆ ಈ ಲೋಕವನ್ನು, ಈ ಪ್ರಪಂಚವನ್ನು ಅವರು ಮೃತ್ಯು ಲೋಕ ಅಂತ ಕರೆಯುತ್ತಾರೆ. ಆದರೆ ಜೀವನ್ ಮುಕ್ತಿ ಮತ್ತು ಭಕ್ತಿ ಹಾಗೂ ಜ್ಞಾನದಿಂದ ಮಾತ್ರ ಜೀವನ್ ಮುಕ್ತಿ ಆಗುತ್ತೆ. ಭಕ್ತಿ ಮತ್ತು ಜ್ಞಾನದಿಂದ ಮಾತ್ರ ಜೀವನ್ ಮುಕ್ತಿ ಸಾಧ್ಯ ಅಂತೆ. ಅಂಥವರು ಅಂಥವರಷ್ಟೇ ಮಹಾತ್ಮರು ಅಂತ. ಈ ಲೋಕ ಇದೊಂದು ದೊಡ್ಡ ಚಕ್ರ ಅಂತೆ. ಇಲ್ಲಿ ಕರ್ಮಗಳು ಮುಂದುವರಿಯುತ್ತಲೇ ಇರುತ್ತವೆ. ಒಂದು ಕರ್ಮ ಇದು ತೀರಿಸಲು, ಅದರ ಒಂದು ಕರ್ಮದ ಫಲವನ್ನು ಪಡೆಯುವುದು, ಅದನ್ನು ತೀರಿಸಲು ಮತ್ತೆ ಪುನಃ ಕರ್ಮ ಮಾಡುವುದು, ಹೀಗೆ ನಾವು ಕರ್ಮ ಚಕ್ರದಲ್ಲಿ ಸುತ್ತುತ್ತಲೇ ಇರುತ್ತೇವೆ ಅಂತ. ಇಲ್ಲಿ ಕಾಮ್ಯ ಕರ್ಮ ಮತ್ತು ನಿಷ್ಕಾಮ ಕರ್ಮ, ನೈಷ್ಕರ್ಮ,
ಇವು ಈ ಎಲ್ಲ ಕರ್ಮಯೋಗದ ಮೂಲಕ ಹಾಗೂ ಜ್ಞಾನದ ಮೂಲಕ ನಾವು ಪರಮ ಸಿದ್ಧಿಯನ್ನು ಪಡೆಯಬೇಕು. ಅಂದಾಗಲೇ ಜೀವನ್ ಮುಕ್ತರಾಗಲು ಸಾಧ್ಯ ಅಂತ ಇಲ್ಲಿ ಈ ಅಂದ್ರೆ ಮಹಾತ್ಮರು ಹೇಳುತ್ತಾರೆ. ಇನ್ನು ಶ್ಲೋಕ ನಂಬರ್ 16, ಇಲ್ಲಿ ಯಾವ ಲೋಕವು ಶಾಶ್ವತವಾಗಿಲ್ಲ ಅಂತ. ಅಂದ್ರೆ ಜೀವನ್ ಮುಕ್ತಿ ಒಂದೇ ಶಾಶ್ವತ. ಅಂದ್ರೆ ಇಲ್ಲಿ ಸ್ವರ್ಗ ಸಿಗಲಿ ಎಂದು ಪ್ರಯತ್ನಿಸ್ತೇವೆ ನಾವೆಲ್ಲ. ನಾವು ಒಳ್ಳೆ ಕೆಲಸ ಅಥವಾ ಪುಣ್ಯದ ಕೆಲಸವನ್ನು ಮಾಡಿರ್ತೇವೆ, ನಮ್ಗೆ ಸ್ವರ್ಗ ಸಿಗುತ್ತೆ. ಕೆಟ್ಟ ಕೆಲಸ ಮಾಡಿದ್ರೆ ನರಕ ಸಿಗುತ್ತೆ. ಆದ್ರಿಂದ ನಾವು ಒಳ್ಳೆ ಕೆಲಸನೇ ಮಾಡಿ ಸ್ವರ್ಗವನ್ನೇ ಪಡೆಯಬೇಕು ಅಂತ ಪ್ರಯತ್ನ ಪಡ್ತೇವೆ. ಆದ್ರೆ ಅದು ಕೂಡ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ಅದು ಪುನಃ ಸರ್, ಪುನಃ ನಾವು ಒಂದ್ 5 minutes ಬ್ರೇಕ್ ತಗೊಳ್ತೀನಿ ಸರ್. ಗ್ಯಾರೇಜ್ ಆಗ್ಲಿ ಅಮ್ಮ, ಹೌದಾ ಮೇಡಮ್? ನೀವು ಕಂಟಿನ್ಯೂ ಮಾಡಿ ಸಾವಿತ್ರಿ ಅಮ್ಮ. ಓಕೆ. ಅಂದ್ರೆ ಇಲ್ಲಿ ಸ್ವರ್ಗ ಲೋಕವು ಕೂಡ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ಏಕೆಂದ್ರೆ ಅದು ನಾವು ಪುನಃ ಪುನಃ ಜನ್ಮವನ್ನು ಪಡೆದಾಗ ಅಲ್ಲಿಯೂ ಪುಣ್ಯವೂ ಕೂಡ ಖಾಲಿ ಆಗುತ್ತೆ ಅಂತ. ಅಲ್ಲಿ ಪುಣ್ಯ ಖಾಲಿ ಆದ್ಮೇಲೆ ಮತ್ತೇನು ಉಳಿಯಲ್ಲ, ಇದ್ರೆ ಪಾಪತ ಅಷ್ಟೇ ಉಳಿಯೋದು. ಹೀಗೆ ಮತ್ತೆ ಜನನ ಮರಣ, ಸ್ವರ್ಗ ನರಕ ಇವೆಲ್ಲವನ್ನೇ ನಾವು ಗುರಿಯಾಗಿ ಇಟ್ಕೊಂಡ್ರೆ, ಸ್ವರ್ಗ ನರಕನೇ ನಾವು ಗುರಿಯಾಗಿ ಇಟ್ಕೊಂಡ್ರೆ ಮತ್ತೆ ನಮಗೆ ಜನನ ಮರಣ ಮತ್ತೆ ತಪ್ಪುವುದಿಲ್ಲ ಅಂತೆ. ಹೀಗೆ ಯಾವುದು ಶಾಶ್ವತವಲ್ಲವೋ ಅದನ್ನೇ ನಾವು ಶಾಶ್ವತ ಅಂತ ತಿಳಿದು ಅದರ ಹಿಂದೆಯೇ ನಾವು ಬೆನ್ನತ್ತೀವಿ. ಈಗ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ನಾವು ಈಗ ಯಾವುದೇ ಬೇರೆ ಹೊರದೇಶಗಳಿಗೆ ಹೋಗ್ಬೇಕಾದ್ರೆ ಒಂದು ವೀಸಾ ಪಡಿತೇವೆ. ಆದ್ರೆ ಆ ವೀಸಾದ ಅವಧಿ ಮುಗಿದ ಮೇಲೆ ನಾವು ವಾಪಸ್ ಬರ್ಲೇಬೇಕು ನಮ್ಮ ದೇಶಕ್ಕೆ ವಾಪಸ್. ಅಲ್ಲಿ ಇರಲು ಅವರು ಅವಕಾಶ ಕೊಡಲ್ವಲ್ಲ. ಅದೇ ರೀತಿ ಕೂಡ ಇಲ್ಲಿ ಸ್ವರ್ಗ ಅಂದ್ರೆ ಅದು ಅಲ್ಲಿ ಭೋಗ ವಸ್ತು ಇದೆ, ಅಲ್ಲಿ ಭೋಗವನ್ನು ನಾವು ಅನುಭವಿಸ್ಬೇಕು ಅಂತ ಪ್ರಯತ್ನ ಪಡ್ತೇವೆ. ಅದು ಕೂಡ ನಮಗೆ ಶಾಶ್ವತವಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಭಗವಂತನೇ ಸ್ವಯಂ ಈ ರೀತಿಯಾಗಿ ಆಶ್ವಾಸನೆ ಕೊಡ್ತಾನೆ. ಅಂದ್ರೆ ನೀ ಸ್ವರ್ಗ ಲೋಕವನ್ನು ಪಡೆದರೆ ಅಥವಾ ಸ್ವರ್ಗವನ್ನು ಪಡೆದರೆ ಅದು ಕೂಡ ನಿನಗೆ ಶಾಶ್ವತ ಅಲ್ಲ, ಅದು ಅಶಾಶ್ವತ ಅಂತಾನೆ ಭಗವಂತ ಹೇಳ್ತಾನೆ. ಅಂದ್ರೆ ಶಾಶ್ವತವಾದದ್ದು ಒಂದೇ, ಅದೇ ಪರಂಧಾಮ. ಅಂದ್ರೆ ಪರಬ್ರಹ್ಮ ಅಥವಾ ಪರಮಾತ್ಮ ಅವನೊಬ್ಬನೇ ಶಾಶ್ವತ. ಉಳಿದೆಲ್ಲವೂ ಅಶಾಶ್ವತ ಅಥವಾ ಯಾವುದು ಇಲ್ಲಿ ಶಾಶ್ವತವಾಗಿಲ್ಲ ಅಥವಾ ಅವುಗಳೆಲ್ಲವೂ ನಿತ್ಯವಾಗಿವೆ ಅಂತ. ಅಂದ್ರೆ ಅಕ್ಷರ ಬ್ರಹ್ಮ ಅಂದ್ರೆ ಇದು ಆತ್ಮಜ್ಞಾನವನ್ನು ಪಡೆದು ಈ ಚಕ್ರದಿಂದ, ಈ ಜನನ ಮರಣ ಚಕ್ರದಿಂದ ಹೇಗೆ ನಾವು ಹೊರಬರಬೇಕು, ಜೀವನ ಮುಕ್ತಿಯನ್ನು ಹೇಗೆ ಪಡೆಯಬೇಕು ಎಂಬುದನ್ನು ಈ ಶ್ಲೋಕ ತಿಳಿಸುತ್ತೇವೆ. ಇಷ್ಟೇ ಸರ್ ಇದರ. ಧನ್ಯವಾದ ಸಾವಿತ್ರಿ ಅಮ್ಮ. ಥ್ಯಾಂಕ್ ಯು ಸರ್. ಕುಸುಮ ಅಮ್ಮ, ತಮ್ಮ ವಿಶ್ಲೇಷಣೆ ಏನಮ್ಮ ಈ 2 ಶ್ಲೋಕಗಳ ಕುರಿತು? ಜ್ಞಾನಿ ತಕ್ಷಣನೇ ಅವನು ಇದಕ್ಕೆ ಹೊರಟೋಗ್ತಾನೆ. ಅವನಿಗೆ ಯಾವ ಇದು ಬಂಧನ ಏನು ಇರಲ್ಲ. ಆತ್ಮ ಹೇಳಕ್ ಬರಲ್ಲ ಸರ್ ನನಗೆ. ಆಮೇಲೆ ಇದು ನೆಕ್ಸ್ಟ್ ಒನ್ನು ಜನಗಳು ಪುನರ್ಜನ್ಮ, ಅಜ್ಞಾನಿಗಳಿಗೆ ಪುನರ್ಜನ್ಮ ಬರುತ್ತೆ ಹೋಗುತ್ತೆ ಅಷ್ಟೇ ನಾ ತಿಳ್ಕೊಂಡಿರೋದು. ಆಗ್ಲಿ ಅಮ್ಮ. ಪ್ರಿಯಾಂಕಾಜಿ? ಒಂದ್ಸಲ ಶ್ಲೋಕ ಹೇಳ್ಬೇಕೇನ್ರಿ? ಹಾ, ನಿಮ್ಗೆ ಹೇಳ್ಬೇಕು ಅನ್ಸಿದ್ರೆ ಹೇಳಿ ಅಮ್ಮ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಂ ನಃ ಸಂಸಿದ್ಧಿಂ ಪರಮಾಂ ಗತಃ. ಇಲ್ಲಿ ಈ ಜ್ಞಾನವನ್ನ ತಗೊಂಡು ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ಈ ಭಕ್ತಿ ಯೋಗದಲ್ಲಿ ಮಹಾನ್ ಆತ್ಮಗಳು ಒಂದು ಸಲ ನನಗೆ ಇದ್ರ ದಾರಿ ಸಿಕ್ತು ಅಂದ್ರೆ ಮತ್ತೆ ಹಿಂದೆ ಹೋಗೋದಿಲ್ಲ, ಅದ್ರಲ್ಲಿ ಮತ್ತೆ ಮುಂದೆ ಹೋಗಿ ಪರಿಪೂರ್ಣತೆ ಹೊಂದೋದಕ್ಕೆ ದಾರಿ ಸಿಗುತ್ತೆ ಅನ್ನೋದ್ರಲ್ಲಿ ನಂಗೆ 1ನೇ ಶ್ಲೋಕದಲ್ಲಿ ಅರ್ಥ ಆಯ್ತು.
ಅಬ್ರಹ್ಮ ಭುವನಾಲೋಕಾಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಇಲ್ಲಿ ಪುನರಾವರ್ತಿತ, ಈ ಪುನರಾವರ್ತಿತ ಅನ್ನೋದು ಆರಂಭ ಆಗೋದು, ಕೊನೆ ಆಗೋದು, ಹುಟ್ಟು, ಸಾವು, ಈ ಈ ಈ ರೀತಿ ಮೊದಲು ಕೊನೆ ಅನ್ನೋದು ಈ ರೀತಿಯಲ್ಲಿ ಒಂದು ಸಾರಿ ಇಲ್ಲಿ ಈ ದುಃಖ, ಬೇಜಾರು ಇವುಗಳನ್ನ ಹೆಂಗೆ ಈಗ ನನ್ನ ಜೀವನದಲ್ಲಿ ನಾನು ಈ ಆಧ್ಯಾತ್ಮಿಕ ಶ್ಲೋಕಗಳು, ಪಠನೆ, ಮನನ ಇದರಿಂದ ಹೆಂಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದು ಆ ಜ್ಞಾನನ ತಗೊಂಡಾಗ ಈ ಜ್ಞಾನನ ತಗೊಳ್ತಾ ಒಂದು ಕೃಷ್ಣನ ಸತ್ಯದ ಸನ್ನಿಧಾನವನ್ನ ಅಲ್ಲಿ ನೆಲೆಯಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಅರ್ಥ ಆಯ್ತು. ಧನ್ಯವಾದಗಳು. ಧನ್ಯವಾದ ಪ್ರಿಯಾಂಕಾ ಅಮ್ಮ. ಧನ್ಯವಾದಗಳು ಪ್ರಿಯಾಂಕಾಜಿ. ಲಕ್ಷ್ಮೀಜಿ, ತಮ್ಮ ವಿಶ್ಲೇಷಣೆ ತಿಳಿಸ್ಕೊಡ್ತೀರಾ? ಶ್ಲೋಕನ ಹೇಳಿ. ಸಾರಿ ಅಮ್ಮ, ಶ್ಲೋಕ ಪ್ರಾಕ್ಟೀಸ್ ಮಾಡಿಲ್ಲ, ಅದ್ರ ಅರ್ಥ ಹೇಳ್ತೀನಿ. ಬೇಕಾದ್ರೆ ಹೇಳ್ಕೊಡ್ತೀನಿ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಈಗ ಫಾರ್ ಎಕ್ಸಾಂಪಲ್ ನಾವಿಲ್ಲೇ ಈಗ ಭಗವದ್ಗೀತಾ ಕ್ಲಾಸ್ 1ನೇ ಅಧ್ಯಾಯದಿಂದ ಕಲಿತಾ ಬಂದೇವಿ ಅಮ್ಮ. ಕಲಿತಾ ಬಂದಾಗ ನಮ್ ಜೀವನದೊಳಗ ಒಂದೊಂದೊಂದ ಅಂದ್ರ ಒಂದೊಂದೊಂದ ಮೆಟ್ಲ ಹತ್ಕೊಂತ ಬಂದೇವ್ರಿ. ಆ ಹತ್ಕೊಂಡ್ ಬಂದಿರ ಮೆಟ್ಲದೊಳಗ ನಾವ್ ಮತ್ತೆ ಇಳಿಯಕ್ ಇಷ್ಟ ಪಡಲ್ಲ ಅಮ್ಮ. ಏನಾರ ಇರ್ಲಿ ನಾವ್ ಮತ್ತದ್ ಕೆಳಗ್ ಹೋಗಿ ನೋಡಕ ಈಗ ಫಾರ್ ಎಕ್ಸಾಂಪಲ್ ಹೆಂಗ್ ಹೇಳ್ಬೇಕಂತ ಹೇಳಿದ್ರೆ, ಈಗ ನಾನು ಮೊದ್ಲೆಲ್ಲಾ ಇದ್ದಿರೋ ರೀತಿ ಇಂತಾನು ಇವಾಗ ಬಹಳ ಸುಧಾರಣೆ ಆಗೇತ್ರಿ. ಏನೋ ಒಂದ್ ನೋಡತ್ಲೆನ ಆಸೆ ಬರ್ತಿತ್ತು, ಅದನ್ನ ತಗೋಬೇಕು ಅನಸ್ತಿತ್ತು. ಈಗಲ್ಲ ಅದ್ರ ಮೇಲಿಂದ ಆಸೆ ಎಲ್ಲಾ ಮೋಹ ಅನ್ನೋದೆಲ್ಲಾ ಕಡಿಮೆ ಆಗ್ತಾ ಬಂದಿರೋದ್ರಿಂದ ಯಾರೋ ಬೇರೆದವ್ರು ಖರೀದಿ ಮಾಡ್ಬೇಕಾರ, ಫಾರ್ ಎಕ್ಸಾಂಪಲ್ ಬಂಗಾರ ಆಗಿರ್ಬೋದು ಅಮ್ಮ. ಮೊದ್ಲು ಬಂಗಾರ ಅಂತ ಹೇಳಿದ್ರ ಏನೋ ಒಂದ್ ಆಸೆ ಇರ್ತಿತ್ತು, ನಾನು ಈ ತರ ಮಾಡಿಸ್ಬೇಕಲ್ಲ, ನಾನು ಈ ತರ ಇರ್ಬೇಕಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಅದ್ರದ್ದು ಮ್ಯಾಲಿಂದ ಕ್ಲಾಸ್ ನೊಳಗ್ ಬಂದಿರೋದ್ರಿಂದ, ಅಧ್ಯಾತ್ಮದ ಲೈನ್ ನೊಳಗ್ ಇರೋದ್ರಿಂದ ಒಂದ್ ಸ್ವಲ್ಪ ಕಡಿಮೆ ಆಗ್ತಾ ಬಂದಿರೋದ್ರಿಂದ ಬೇರೆದವ್ರು ಯಾರೋ ಖರೀದಿ ಮಾಡ್ತಿದ್ರು ಎದಕ್ ಬೇಕಪ್ಪ ಇದು ಇವ್ರಿಗೆ, ಆರಾಮ್ ಬಿಂದಾಸಾಗಿ ಇರ್ಬೋದಲ್ಲ ಅಂತಂದ್ ಹೇಳಿ ಹಂಗ ಅನಸ್ತೈತಿ ಅಮ್ಮ. ಆ ತರ ಇರೋದ್ರಿಂದ ಈಗಿಲ್ಲೇ ಶಾರದಾ ಮಾತೆ ಅದಾರ, ಈಗ ಅವರು ಇಲ್ಲಿ ಅವರು ಒಂದ್ ಆಧ್ಯಾತ್ಮದ ಲೈನ್ ಮುಟ್ಟಿರ್ತಾರ್ರಿ. ಫಾರ್ ಎಕ್ಸಾಂಪಲ್ ನಮ್ ಪ್ರಭು ಗುರುಜಿನ ಆಗಿರ್ಬೋದ್ರಿ. ನಮ್ ಪ್ರಭು ಗುರುಜಿ ಅವ್ರು ಆತರ ಅವ್ರಿಗೆ ಹಿಂದ್ ತಿರುಗಿ ನೋಡಕ್ ಆಗಲ್ಲ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಅವ್ರೊಂದು ಪೂರ ಒಂದ್ ಮಟ್ಟ ಅಂತಂದ್ ಹೇಳ್ತಾರಲ್ಲ, ಒಂದ್ ಎತ್ತರಕ್ ಮುಟ್ಟಿರ್ತಾರಲ್ಲ, ಅವ್ರಿಗೆ ಯಾವ್ದ ಈಗ ಕೆಳಗಡೆ ಆಸೆ ಅಥವಾ ಮೋಹ ಆತರ ಇರಂಗಿಲ್ಲ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಜೀವನ್ ಮುಕ್ತರಾಗೋಗಿದ್ದಾರೆ ಅವರು. ಹ್ಞೂನ್ರಿ. 16ನೇ ಶ್ಲೋಕ. ಈ ಶ್ಲೋಕದಲ್ಲಿ ನಾವೆಲ್ಲ ಕೃಷ್ಣನ್ನ ನಮ್ಮೊಳಗ ಕೃಷ್ಣ ನೆಲ್ಸಾರ ಅನ್ನೋದನ್ನ ತೋರ್ಸ್ಕೊಡ್ತಾ ಐತಿ ಅಂತಂದ
ಹಂಗ ಅನಸ್ತಮ್ಮ. ನಾವ್ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಅಂತ ಹೇಳಿ ಆ ತರ ಅನಸ್ತವಮ್ಮ. ಮತ್ತೆ ಏನಾದ್ರೂ ಹೇಳ್ಬೇಕು ಅಂತಿದ್ದೀರಾ? ಆಹಾ ಇಲ್ಲ ಅಮ್ಮ. ಧನ್ಯವಾದಗಳು ಥ್ಯಾಂಕ್ ಲಕ್ಷ್ಮಿ. ಯು. ಕುಸುಮಾಜಿ? ಕುಸುಮಾಜಿ ಇದ್ದೀರಾ? ಕುಸುಮಾಜಿ ಶೇರ್ ಮಾಡಿದ್ರು ಅಮ್ಮ. ಹೇಳಾಯ್ತು. ಸರಿ, ಧನ್ಯವಾದಗಳು. ನಾವು 15ನೇ ಶ್ಲೋಕದಲ್ಲಿ ಭಕ್ತಿ ಯೋಗಿಗಳಾದ ಮಹಾನ್ ಆತ್ಮಗಳು ಅಂದ್ರೆ ಇಲ್ಲಿ ತೋರಿಸಿದ್ದಾರೆ. ಪರಮಹಂಸರ ರೀತಿಯಲ್ಲಿ ಭಕ್ತಿ ಮಾರ್ಗದಲ್ಲಿ ಹೋಗಿ ಅವರು ಭಗವಂತನಲ್ಲಿ ಸಾಯುಜ್ಯತೆಯನ್ನು ಪಡೆದಿರುವಂತಹವರು ಮಹಾನ್ ಆತ್ಮಗಳು. ಅವರು ಪರಮಾತ್ಮನನ್ನ ಅಲ್ಲಿ ಸಾಯುಜ್ಯತೆಯನ್ನ ಪಡೆದ್ಬಿಟ್ಟಿರ್ತಾರೆ. ಅವರಿಗೆ ಗೊತ್ತು, ಅವರು ದುಃಖಗಳಿಂದ ತುಂಬಿರೋ ಈ ತಾತ್ಕಾಲಿಕ ಜಗತ್ತಿಗೆ ಅವರು ಅಂಟಿಕೊಂಡಿಲ್ಲ. ಈ ಜಗತ್ತು ಏನು ಅನ್ನುವುದು ಅವರಿಗೆ ಚೆನ್ನಾಗಿ ಗೊತ್ತು. ಹೇಗೆ ಬದಲಾವಣೆ ಆಗುವಂತಹದ್ದು, ಇಲ್ಲಿ ದ್ವಂದ್ವಗಳಿಂದ ಕೂಡಿರುವಂತಹದ್ದು ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತು. ಅದಕ್ಕೆ ಅವರು ಅಂಟ್ಕೊಂಡಿರಲ್ಲ. ಅವರು ಪರಮಾತ್ಮನಲ್ಲಿ ಸೇರಿರುವಂತಹವರು. ಮತ್ತೆ ಯಾವುದು ಹೇಗೆ ಅಂದ್ರೆ ಇವಾಗ ಹೊರ ಜಗತ್ತು ಅನ್ನುವುದು ಬದಲಾವಣೆಗಳಿಂದ ಕೂಡಿರುವಂತಹದ್ದು. ನಾನು ಪರಿಶುದ್ಧನಾದ ಆತ್ಮನು ಅನ್ನುವುದು ತಿಳಿದುಕೊಂಡು ಅದರಲ್ಲಿ ಸ್ಥಾಪಿತರಾಗಿ ಇರುತ್ತಾರೆ. ಈ ಹೊರ ಜಗತ್ತಿನಲ್ಲಿ ಕಾಣುವುದು ಪರಮಾತ್ಮನ ರೂಪವೇ. ಹೇಗೆ ಸಮುದ್ರದಲ್ಲಿ ಅಲೆಗಳು ಹೇಗೆ ಏರಿಳಿತವು, ಬರುತ್ತವೆ ಹೋಗುತ್ತವೆ, ಬರುತ್ತವೆ ಹೋಗುತ್ತವೆ, ಅದ್ ನಾವು ಅಲೆಗಳನ್ನ ನೋಡಿ ರೂಪ ಮತ್ತು ನಾಮಗಳನ್ನ ಮಾತ್ರ ನೋಡ್ತೀವಿ ಈ ಪ್ರಪಂಚದಲ್ಲಿ. ಅದರ ಒಳಗಿರುವ ಅಸ್ತಿತ್ವದ ಕಡೆಗೆ ನಾವು ಹೋಗಲ್ಲ. ಹಾಗೆ ಈ ಜೀವನ್ಮುಕ್ತರಾದವರು ನಾನು ಶುದ್ಧ ಅರಿವು, ನಾನು ಅರಿವು, ಇಲ್ಲಿ ಬಂದು ಹೋಗುವಂತಹದ್ದು ಭಗವಂತನ ಸ್ವರೂಪಗಳು ಹೀಗೆ ಕಾಣಿಸ್ತಾ ಇದೆ, ಇವು ತಾತ್ಕಾಲಿಕವಾದಂಥದ್ದು ಅನ್ನುವುದು ಅವರಿಗೆ ಸ್ಪಷ್ಟತೆ ಇರುತ್ತೆ. ಹಾಗಾಗಿ ಅವರು ದ್ವಂದ್ವದಲ್ಲಿ ಸಿಕ್ಕಾಕಿಕೊಳ್ಳಲ್ಲ, ಯಾವಾಗಲೂ ಪರಿಪೂರ್ಣತೆಯನ್ನು ಪಡೆದಿರ್ತಾರೆ. ಅವರು ಈ ದುಃಖ ಯಾವಾಗ ಏರಿಳಿತಗಳಿದ್ದಾಗ, ಬದಲಾವಣೆಗಳಿಗೆ ನಾವು ಸ್ಪಂದಿಸಿದಾಗ ಆಗ ನಾವು ದುಃಖದಲ್ಲಿ ಇರ್ತೀವಿ. ಅದಕ್ಕೋಸ್ಕರ ಅವ್ರಿಗೆ ಆ ಒಂದು ದುಃಖದ ಲೋಕ ಇರಲ್ಲ. ಅಂದ್ರೆ ಜೀವನ್ಮುಕ್ತರು ನಾವು ದೇಹವನ್ನು ಇಟ್ಟುಕೊಂಡ ಇದ್ದಾಗ್ಲೇ ಜೀವನ್ಮುಕ್ತರಾಗಿದ್ದಾಗ ಅಥವಾ ದೇಹ ವಿಯೋಗವಾದಾಗ ಯಾವಾಗ್ಲೂ ಅವರು ಅರಿವಿನ ರೂಪದಲ್ಲೇ ಇರುತ್ತಾರೆ ಅನ್ನೋದು ಈ ಶ್ಲೋಕದ ಅರ್ಥ. 16ನೇ ಶ್ಲೋಕದಲ್ಲಿ ನೋಡೋಣ. ಈ ಭೌತಿಕ ಜಗತ್ತಿನಲ್ಲಿ ಅಂದ್ರೆ ನಾವು ಅನ್ಕೊಂಡಿರ್ತೀವಿ ನಾವು ಪುಣ್ಯ ಸಂಪಾದನೆ ಮಾಡ್ಬೇಕು. ಯಾತಕ್ಕೆ ಅಂತಂದ್ರೆ ನಾನ್ ಸತ್ ಮೇಲೆ ನಾನು ಸ್ವರ್ಗಕ್ಕೆ ಹೋಗ್ಬೇಕು, ಒಳ್ಳೆ ಕಾರ್ಯಗಳನ್ನ ಇವಾಗ ಮಾಡಿದಾಗ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತಂದ್ಬಿಟ್ಟು ನಾನು ಒಳ್ಳೆ ಇದನ್ನ ಸಂಚನೆ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಇಲ್ಲ, ನಾನೇನಾದ್ರು ಪಾಪ ಕಾರ್ಯಗಳನ್ನ ಮಾಡಿದಾಗ ನಾನು ನರಕಕ್ಕೆ ಹೋಗ್ತೀನಿ ಅನ್ನುವ ಭಾವನೆಗಳು ನಮ್ಮಲ್ಲಿ ಇರುತ್ತೆ. ಹೀಗೆ ಕೆಳಗಡೆ ಇರೋದು 7 ಲೋಕಗಳು, ಮೇಲಿನ ಮಟ್ಟದಲ್ಲಿ ಇರುವಂತಹದ್ದು 7 ಲೋಕಗಳು. ಅಲ್ಲಿ ಯಾವುದಕ್ಕೆ ಹೋಗ್ಲಿ, ಆದ್ರೆ ಅಲ್ಲಿ ಎಲ್ಲನೂ ಮತ್ತೆ ಪುಣ್ಯ ಸಂಪಾದನೆ ಮಾಡಿದಾಗ ಪುಣ್ಯ ಎಲ್ಲ ಅಲ್ಲಿ ವ್ಯಯವಾದಾಗ ಮತ್ತೆ ಜನ್ಮವನ್ನ ತೆಗೆದುಕೊಳ್ಬೇಕಾಗತ್ತೆ. ನರಕಕ್ಕೆ ಹೋದ್ಮೇಲೆ ಅಲ್ಲಿ ಏನು ಸಂಕಷ್ಟಗಳಿರುತ್ತೋ ಅವುಗಳನ್ನ ಅನುಭವಿಸಿದ ಮೇಲೆ ಮತ್ತೆ ಜನ್ಮ ತಾಳ್ಬೇಕು. ಮತ್ತೆ ನಾವು ಜೀವನದಲ್ಲೇ ನೋಡ್ತೀವಿ, ನರಕ ಅಂತಂದ್ರೆ ನಮ್ಗೆ ಯಾವಾಗ ಕಷ್ಟಗಳು ಬರುತ್ತೋ, ನಾವು ಸಹಿಸಕ್ಕೆ ಸಾಧ್ಯ ಇರಲ್ವೋ ಅವಾಗ ಏನು ನರಕ, ನಾವು ಆಡು ಭಾಷೆಯಲ್ಲೇ ನಾವು ಹೇಳ್ತಾ ಇರ್ತೀವಿ, ಎಷ್ಟು ನರಕ ಸದೃಶ ಇದು ಅಂತಂದ್ಬಿಟ್ಟು ಹೇಳ್ತೀವಿ. ಈ ನರಕ ಬೇಡಪ್ಪ ಅಂತ ಹೇಳ್ತೀವಿ. ಮತ್ತೆ ಇದೇ ಸ್ವರ್ಗ ಅಂತಂದ್ಬಿಟ್ಟು ಹಲವಾರು ಬಾರಿ ಹೇಳ್ತೀವಿ. ಹಾಗೆ ನರಕದಲ್ಲೂ ಇರ್ತೀವಿ, ಸ್ವರ್ಗದಲ್ಲೂ ಇರ್ತೀವಿ. ಆದ್ರೆ ನಾವು ಯಾವಾಗ
ಸದ್ಗುರುಗಳ ಒಂದು ಸಾನ್ನಿಧ್ಯದಿಂದ, ಅವರ ಕೃಪೆಯಿಂದ ನಾವು ಅವರ ಮಾರ್ಗದರ್ಶನದಲ್ಲಿ ನಾನು ಯಾರು ಅನ್ನುವುದನ್ನ ಸರಿಯಾಗಿ ತಿಳಿದುಕೊಂಡಾಗ ಆಗ ಪರಮಾತ್ಮನಲ್ಲಿ ನಾವು ಒಂದಾಗ್ತೀವಿ. ಆವಾಗ ನಾವು ಈ ಒಂದು ಏರಿಳಿತಗಳಿಗೆ, ಈ ಒಂದು ನರಕವೇ ಆಗ್ಲಿ ಸ್ವರ್ಗವೇ ಆಗ್ಲಿ, ಯಾವುದಕ್ಕೂ ನಾವು ಆ ಒಂದು ಸ್ಥಿತಿಗೆ ನಾವು ತಲುಪೋದೇ ಇಲ್ಲ. ನಾವು ಪರಮಾತ್ಮನಲ್ಲೇ ಒಂದಾಗಿರ್ತೀವಿ. ಅದಕ್ಕೆ ಅನೇಕ ಮೆಟ್ಟಲುಗಳನ್ನ ಸಹ ತೋರಿಸಿದ್ದಾರೆ ಸದ್ಗುರುಗಳು. ಮತ್ತೆ ವೇದಗಳನ್ನ ಪಾರಾಯಣ ಮಾಡೋದು, ಅವುಗಳ ಅರ್ಥವನ್ನ ತಿಳಿದುಕೊಳ್ಳೋದು, ನಾನು ನನ್ನ ದಿನನಿತ್ಯದ ಜೀವನವನ್ನ ಸರಿಯಾದ ಮಾರ್ಗದಲ್ಲಿ ನಡೆಸೋದು, ಹೀಗೆ ಒಂದೊಂದೇ ಮೆಟ್ಟಲು ಹೇಗೆ ಗುರುಗಳ ಆದೇಶದ ಪ್ರಕಾರ ನಾನು ನಡ್ಕೊಂಡು ಹೋಗ್ತಾ ಇದ್ರೆ ಖಂಡಿತವಾಗಿಯೂ ಭಗವಂತನಲ್ಲಿ ಸಾಯುಜ್ಯತೆನ ಪಡಿತೀನಿ. ಅದು ಪರಂಧಾಮ. ಅಲ್ಲಿಗೆ ಹೋದವರು ಮತ್ತೆ ಹಿಂತಿರುಗಿ ಬರುವುದಿಲ್ಲ, ಈ ಮಿಥ್ಯಾ ಜಗತ್ತಿಗೆ ಬರುವುದಿಲ್ಲ ಅನ್ನೋದು ಈ ಶ್ಲೋಕದ ಅರ್ಥ ಅನ್ನೋದು ನನ್ನ ಅಭಿಪ್ರಾಯ. ಹರಿ ಸರ್, ತಾವು ಇದರ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಮೊದಲನೇ ಅಧ್ಯಾಯದಿಂದ ನಮಗೆ ಬಹಳ ಸುಲಭವಾಗಿರೋ ಕೆಲವಷ್ಟು ಸತ್ಯಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ನಾವು ಯಾವುದನ್ನ ಜೀವನ ಅಂತ ಕರಿತೀವಿ, ಯಾವುದನ್ನ ನಾವು ಈ ಪ್ರಪಂಚ ಅಂತ ಕರಿತೀವಿ, ಆ ಪ್ರಪಂಚದ ಗುಣಧರ್ಮ ಏನು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಈ ರೀತಿಯ ಗುಣಧರ್ಮ ಇರೋ ಜಾಗದಲ್ಲಿ ನಾನು ಯಾವ ರೀತಿಯಲ್ಲಿ ಇದ್ದಾಗ ಅದಕ್ಕೆ ಹೊಂದಾಣಿಕೆಯಿಂದ ಇರಬಹುದು ಅನ್ನೋ ಎರಡನೇ ಅಂಶನ ತೋರಿಸ್ತಾ ಇದ್ದಾರೆ. ಇನ್ನ ಅದಕ್ಕಿಂತ ಮುಖ್ಯವಾಗಿ ಈ ರೀತಿಯ ಗುಣಧರ್ಮ ಇರೋ ಪ್ರಪಂಚದಲ್ಲಿ ನಾನು ಯಾವ ರೀತಿಯಲ್ಲಿ ಇದ್ದಾಗ ನಾನು ಹೊಂದಾಣಿಕೆಯಿಂದ ಇರ್ಬೋದು ಅನ್ನೋದು ಮಾತ್ರ ಅಲ್ಲದೇನೆ, ಈ ಬದಲಾವಣೆ ಇರೋ ಈ ಪ್ರಪಂಚದ ಗುಣಧರ್ಮ ತಾನೆ, ಬದಲಾವಣೆನೇ ಪ್ರಪಂಚದ ಗುಣಧರ್ಮ, ಅದ್ರ ಜೊತೆ ಹೊಂದಾಣಿಕೆಯಿಂದ ಯಾವ ರೀತಿ ಇರಬಹುದು. ಹಾಗಾದ್ರೆ ಕೇವಲ ನಾನು ಆ ಹೊಂದಾಣಿಕೆಯಿಂದ ಇರೋದನ್ನ ಮಾತ್ರನಾ? ನನ್ನ ಸ್ವರೂಪ ಏನು, ಯಾವುದ್ರ ಮೂಲಕ ನಾನು ಇದನ್ನ ಈ ಬದಲಾವಣೆಯ ಪ್ರಪಂಚವನ್ನ ಮೀರಬಹುದು, ಸಾಧ್ಯನಾ ಅದು ಅನ್ನೋ ಮೂರನೇ ಅಂಶನ ಜೀವನ್ಮುಕ್ತ, ಜ್ಞಾನಿ, ಯಾರು ಪರಿಪೂರ್ಣರು, ಸ್ಥಿತಪ್ರಜ್ಞ, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅವರ ಒಂದು ದರ್ಶನವನ್ನ ನಮಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ಭಗವದ್ಗೀತೆಯಲ್ಲಿ ಈ ಮೂರು ಅಂಶಗಳನ್ನ ಸತತವಾಗಿ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಏನು? ಈ ಪ್ರಪಂಚದ ಗುಣಧರ್ಮ ಏನು, ಎರಡನೇದು ನಾನು ಇದ್ರ ಜೊತೆ ಯಾವ ರೀತಿ ಹೊಂದಾಣಿಕೆಯಿಂದ ಇರಬಹುದು, ಮೂರನೇದು ಜೀವನ್ಮುಕ್ತ. ಯಾತಕ್ಕೆ ಜೀವನ್ಮುಕ್ತನ ತೋರಿಸ್ತಾ ಇದ್ದಾರೆ ಮೊದಲಿಂದ? ಯಾತಕ್ಕೆ ಅಂತಂದ್ರೆ, ನಾವು ಯಾವುದೇ ಒಂದು ಸಾಧನೆ ಅಂತ ಮಾಡ್ಲಿಕ್ಕೆ ಹೋದಾಗ ಏನೇ ಇರ್ಬೋದು, ಅದು ಅಡಿಗೆ ಮಾಡೋದಿರ್ಬೋದು, ಬರೆಯೋದಿರ್ಬೋದು, ಓಡೋದಿರ್ಬೋದು, ಮಾತಾಡೋದಿರ್ಬೋದು, ಯಾವುದರಲ್ಲಾದ್ರೂ ನಮಗೆ ಒಂದು ಉನ್ನತವಾದದನ್ನ ಸಾಧಿಸ್ಬೇಕು ಅನ್ನೋದು ನಮ್ಮಲ್ಲಿ ಆಂತರಿಕವಾಗಿ ತಾನೇ ತಾನಾಗಿರುವಂತ ಆಸೆ. ನೀವೇನೇ ಕೆಲಸ ತಗೊಳ್ಳಿ, ನೀವು ಅಡಿಗೆ ಮಾಡೋದು ಶುರು ಮಾಡ್ಕೊಂಡ್ರಿ ಅಂತ ತಿನ್ಕೊಳ್ಳಿ, ನೀವು ಒಂದು ಕಲ್ತಾದ್ಮೇಲಿಂದ ನೆಕ್ಸ್ಟ್ ಕಲಿಯೋಣ, ಅದರಲ್ಲಿ ನೆಕ್ಸ್ಟ್ ಏನು ಚೆನ್ನಾಗಿರುತ್ತೆ ಅದನ್ನ ಮಾಡೋಣ ಅನ್ನೋ ಆಸೆ ತಾನೇ ತಾನಾಗಿ ನಿಮ್ಮಲ್ಲಿ ಬರುತ್ತೆ ಅಲ್ವಾ? ಅದು ಸಹಜವಾಗಿದೆ ಮನುಷ್ಯನಲ್ಲಿ. ಆ ಒಂದು ಮನಸ್ಸಿನ ಗುಣಧರ್ಮ ಏನು, ಯಾವುದೇ ಒಂದು ಕೆಲಸ ಮಾಡಿದಾಗ ಅದ್ರ ಮುಂದಿನ ಹಂತಕ್ಕೆ ಹೋಗೋಣವಾ. ಈಗ ಮಕ್ಕಳಲ್ಲಿ ನೋಡ್ತೀವಿ ನಾವು, ಅದನ್ನ ನಾವು ಕೆಲವು ಮಕ್ಕಳಲ್ಲಿ ಅಡಿಕ್ಷನ್ ಅಂತ ಬೇರೆ ಹೇಳ್ಬಿಡ್ತೇವೆ. ಏನು? ಮೊಬೈಲ್ ಆಟ. ಅದ್ರಲ್ಲಿ ಏನಿರುತ್ತೆ ನಿಜವಾಗ್ಲೂ ನೋಡಿದ್ರೆ, ಏನೋ ಆಟ ಇರುತ್ತೆ, ಆ ಆಟದಲ್ಲಿ ಒಂದು ಹಂತ ಇರುತ್ತೆ. ಈಗ ಉದಾಹರಣೆಗೆ ಕಾರ್ ರೇಸ್ ಅಂತ ಅನ್ಕೊಳ್ಳೋಣ. ಕಾರ್ ರೇಸ್ ಒಂದು ಹಂತ ಇರುತ್ತೆ. ಆ ಹಂತ ದಾಟದ ಮೇಲಿಂದ ಮಕ್ಕಳು ತಾನೇ ತಾನಾಗಿ ಎರಡನೇ ಹಂತಕ್ಕೆ ಹೋಗೋಣ ಅಂತ ಆಟದಲ್ಲಿ ಅವರು ಆ ರೀತಿ ಒಂದು ಲೆವೆಲ್ ಮಾಡಿರ್ತಾರೆ. ಎರಡನೇ ಹಂತ ಮುಗಿದ ಮೇಲಿಂದ ಮೂರನೇ ಹಂತ. ಯಾತಕ್ಕೆ ಮಕ್ಕಳಿಗೆ ಅದ್ರಲ್ಲಿ ಆಸಕ್ತಿ ಉಂಟಾಗತ್ತೆ? ಏನೋ ಒಂದು ಈ ರೀತಿ ಹಂತ ಹಂತವಾಗಿ ಹೋಗ್ತಾರೇ ಇರುತ್ತೆ. ಏನೋ ಸಾಧನೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು
ಮನಸ್ಸಿಗೆ ಏನೋ ಒಂದು ಸಿಗ್ತಾ ಇದೆ ಅನ್ನೋ ಒಂದು ಅಲ್ಲಿಂದ ಆ, ಒಂದು ರೀತಿಯ ಭಾವನೆ ಉಂಟಾಗತ್ತೆ. ಓ, ಈ ಹಂತ ಮುಗೀತು, ಇವಾಗ ನನಗೆ ಈ ಹಂತ ಮುಗಿದಾಗ ನನಗೆ 100 ಮಾರ್ಕ್ಸ್ ಸಿಕ್ತು. ಓ, ಇವಾಗ ಎರಡನೇ ಹಂತ ಮುಗಿಸಿದ್ರೆ ನನಗೆ 500 ಮಾರ್ಕ್ಸ್ ಸಿಕ್ಕತ್ತೆ. ಈ ರೀತಿ ಏನೋ ಒಂದು ಆಸೆಗಳನ್ನ ಅಲ್ಲಿ ಇಟ್ಟಿರ್ತಾರೆ. ಈಗ ಇದು ಸರಿ ತಪ್ಪು ಅಲ್ಲ. ಇದನ್ನ ಯಾವ ರೀತಿ ಈ ರೀತಿ ಆಯ್ತದ ನಿರ್ಮಾಣ? ಮನುಷ್ಯನ ಮನಸ್ಸನ್ನ ನೋಡ್ಕೊಂಡು ಈ ರೀತಿ ನಿರ್ಮಾಣ ಮಾಡಿರೋದು ಅಲ್ವಾ? ಅದು ಸರಿ ತಪ್ಪು ಅಲ್ಲ. ಮನುಷ್ಯನ ಮನಸ್ಸು ಈ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಕಂಡುಹಿಡಿದಿರೋರು ಈ ರೀತಿ ನಮಗೆ ಒಂದ್ ಹಂತ ಇನ್ನೊಂದು ಹಂತ ಮಾಡಿರ್ತಾರೆ. ಈಗ ಅದಕ್ಕೇನೆ ನಾವು ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಅಲ್ಲಿ ಈ ಮನುಷ್ಯನ ಮನಸ್ಸನ್ನ ಯಾರು ಅರ್ಥಕೊಂಡಿರ್ತಾರೆ ಅವರು ಆ ಅಡ್ವರ್ಟೈಸ್ಮೆಂಟ್ನ ಮಾಡ್ತಾರೆ. ಅದಕ್ಕೆ ಅಲ್ಲಿ ತೋರಿಸ್ತಾರೆ, ಏನು, ನೀವು ಈ ಕ್ರೀಮ್ ಹಾಕೊಳ್ಳಿ, ಕ್ರೀಮ್ ಹಾಕೊಂಡ್ರೆ ನೀವು ಬೆಳ್ಳಗಾಗ್ತೀರಾ. ಯಾತಕ್ಕೆ? ಮನುಷ್ಯನ ಮನಸ್ಸಿನಲ್ಲಿ ನಾನು ಯಾವುದೋ ಒಂದು ಕಲರ್ ಇದೀನಲ್ಲ, ಅದು ಸರಿ ಇಲ್ಲ ಅಂತ ಅನ್ನೋ ಒಂದು ಅಪೂರ್ಣತೆ ಭಾವನೆ ಇದೆ ಅನ್ನೋದನ್ನ ಅರ್ಥಕೊಂಡಿರೋರು ಆ ಭಾವನೆನ ನಾವು ದುಡ್ಡಿಗೆ ಕನ್ವರ್ಟ್ ಮಾಡ್ಬೋದು, ಅದನ್ನ ಬಿಸ್ನೆಸ್ ಮಾಡ್ಬೋದು ಅಂತ ಅರ್ಥಕೊಂಡಿದ್ದಾರೆ. ಹಾಗಾಗಿ ಆ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಏನು, ನೀವು ಇವಾಗ ಈ ಕಲರ್ ಇದ್ದೀರಾ, ನೀವು ಈ ಕಲರ್ ಬರಬೇಕಾ, ಇದನ್ನ ಹಾಕ್ಕೊಳ್ಳಿ ಅಂತ. ಅಥವಾ ಇನ್ನೊಂದು, ನೀವು ನಿಮ್ಮ ಗಂಡಂಗೋ ಹೆಂಡತಿಗೋ ಚೆನ್ನಾಗಿ ಕಾಣಿಸ್ತಾ ಇಲ್ವಾ, ಈ ಬಟ್ಟೆ ಹಾಕೊಳ್ಳಿ, ನೋಡಿದವರೆಲ್ಲ ನಿಮ್ಮನ್ನ ತಪ್ಪಾಳೆ ತಟ್ತಾರೆ. ಯಾಕೆ? ಆ ಮನುಷ್ಯನ ಮನಸ್ಸಿನಲ್ಲಿ ನಾನು ಯಾವ ರೀತಿ ಇದೀನಲ್ಲ, ನಾನೇನೋ ಹಾಕೊಂಡಿದ್ದೀನಲ್ಲ, ಅದರಿಂದ ನನಗೆ ಜನಗಳು ಗೌರವ ಕೊಡಲ್ಲ. ಅದೇನೋ ಇನ್ನೊಬ್ರು ಹಾಕೊಂಡಿದಾರಲ್ಲ, ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಇದಾರಲ್ಲ, ಆ ರೀತಿ ಹಾಕೊಂಡಾಗ ಜನಗಳು ನನ್ನನ್ನ ಗೌರವ ಕೊಡ್ತಾರೆ. ಹೀಗೆ ಈ ಪ್ರಪಂಚ ಅನ್ನೋ ಈ ಆಟದ ಜಾಗದಲ್ಲಿ ಬೇರೆ 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 ತರ ಆಟಗಳಿದಾವೆ, ಹಂತವಾಗಿ ಆಟಗಳು. ಆದರೆ ಎಲ್ಲ ಆಟಗಳ ಮೂಲಭೂತ ಒಂದು ಕಾರಣ ಏನು? ನೀವು ಆಲೋಚನೆ ಮಾಡಿದ್ರೆ ನೋಡಿದ್ರೆ ಏನು, ಅಲ್ಲಿ ಆಟ ಆಡೋರು ಯಾರೋ ಒಬ್ರು ಇದ್ದಾರೆ, ಅವರು ಈ ಆಟ ಆಡಿದಾಗ ನನಗೇನೋ ಸಿಕ್ಕತ್ತೆ, ಅದು ಬೇಕು, ಅದು ದೊರಕಬೇಕು ಅನ್ನೋ ಆಕಾಂಕ್ಷೆ ಇರೋದ್ರಿಂದ ಈ ಆಟ ನಡೀತಾ ಇರುತ್ತೆ ಅಲ್ವಾ? ಈಗ ದುಡ್ಡಿನ ಆಟ ತಗೊಳ್ಳೋಣ. ದುಡ್ಡಿನ ಆಟ ಏನು? 100 ರೂಪಾಯಿ ಸಿಕ್ಲಿ, 100 ರೂಪಾಯಿ ಸಿಕ್ಕಿದಾಗ ನನಗೆ ಹೊಟ್ಟೆ ಹಸುತ್ತಾ ಇದೆ, 100 ರೂಪಾಯಿ ಸಿಕ್ಕಿದ್ರೆ ನಾನು ಹೊಟ್ಟೆ ತುಂಬಿಸ್ಕೊಳ್ಬೋದು ಅಂತ ಶುರುವಾಗುತ್ತೆ ದುಡ್ಡಿನ ಆಟ. 100 ರೂಪಾಯಿ ಬರುತ್ತೆ. 100 ರೂಪಾಯಿ ಬಂದಾಗ 50 ರೂಪಾಯಿ ಊಟ ಮಾಡ್ತೀನಿ, ಅವಾಗ ಇನ್ನು 50 ರೂಪಾಯಿ ಮಿಕ್ಕೊಂಡಿದೆ. ಅವಾಗ ಮನಸ್ಸಿನಲ್ಲಿ ಇನ್ನೊಂದು ಆಸೆ ಶುರುವಾಗುತ್ತೆ. ಓ, ಇವಾಗ ನಾನು 100 ರೂಪಾಯಿ ಸಿಕ್ಕಿದ್ರೆ ಮಾತ್ರ ಊಟ, ಇವಾಗ 50 ರೂಪಾಯಿ ಮಾತ್ರ ಮಿಕ್ಕೊಂಡಿದೆ, ನಾನು ಒಂದು 1000 ರೂಪಾಯಿ ಮಾಡ್ಕೊಂಡ್ಬಿಡ್ತೀನಿ, ಅವಾಗ ನಾನು 10 ದಿವಸ ಏನು ಆಲೋಚನೆ ಇಲ್ದೇನೆ ಊಟ ಮಾಡ್ಬೋದು ಅಂತ. ಅವಾಗ 1000 ರೂಪಾಯಿ ಆಟ ಶುರುವಾಗತ್ತೆ. ಹೀಗೆ ಹಂತವಾಗಿ 1000 ರೂಪಾಯಿಂದ ಲಕ್ಷ ರೂಪಾಯಿ ಆಗತ್ತೆ, ಲಕ್ಷ ರೂಪಾಯಿಂದ ಕೋಟಿ 10 ರೂಪಾಯಿ ಆಗತ್ತೆ. ದುಡ್ಡು ಬರ್ತಾನೆ ಇರುತ್ತೆ. ಆ ದುಡ್ಡು ಬೇಕು ಅನ್ನೋ ಮೊದಲನೇ ಆಸೆ ಏನಕ್ಕೆ ಶುರುವಾಯ್ತು? ಹೊಟ್ಟೆ ಹಸುವು ಅನ್ನೋದಕ್ಕೆ. ಅದು ಮರ್ತು ಹೋಗ್ಬಿಡುತ್ತೆ. ಈಗ ದುಡ್ಡಿನ ಆಟ ಶುರುವಾಗತ್ತೆ. ಪಕ್ಕದವ್ರನ್ನ ನೋಡ್ತೀವಿ, ಅವ್ರ ಹತ್ರ 1 ಕೋಟಿ ಇದೆ, ನನ್ನ ಹತ್ರ ಬರೀ ಅರ್ಧ ಕೋಟಿ ಇದೆ, ನಾನು ಯಾವಾಗ 1 ಕೋಟಿ? ಇದು ಈ ಜಗತ್ತಿನ ಆಟದಲ್ಲಿ ನಾನು ಮಗ್ನವಾದಾಗ ನನ್ನ ಮನಸ್ಸಿನಲ್ಲಿ ಬರೋ ಅಂತ ಅತೃಪ್ತಿ, ಅಪರಿಪೂರ್ಣತೆ, ಇದು ನಮಗೆ ಇಲ್ಲಿ ಶ್ರೀಕೃಷ್ಣ ತೋರಿಸ್ತಾ ಇದ್ದಾರೆ ಪುನಃ. ಏನು, ನೀವು ಯಾವುದೇ ಹಂತ ತಗೊಳ್ಳಿ ಸ್ವಾಮಿ, ಕೆಳ ಹಂತದಲ್ಲಿದ್ದಾಗ ಒಂದು ರೀತಿ ನರಕ. ಏನೋ, ಅಯ್ಯೋ ಊಟ ಇಲ್ಲ, ಅದು ಒಂದು ರೀತಿ ನರಕ. ಊಟ ಸಿಕ್ತು, ಇವಾಗ ಅಯ್ಯೋ ಅವ್ರ ತರ ಬಟ್ಟೆ ಇಲ್ಲ. ಊಟ ಸಿಕ್ಕಿದೆ ಅನ್ನೋ ಸ್ವರ್ಗ, ಆದ್ರೆ ಅವ್ರ ತರ ಬಟ್ಟೆ ಇಲ್ಲ ಅನ್ನೋ ನರಕ. ಎರಡೂ ನನ್ನ ಮನಸ್ಸಿನ ಸ್ಥಿತಿಗಳೇ. ಎಲ್ಲಿ? ಇಲ್ಲೇ. ಯಾವಾಗ? ನನ್ನ ಮನಸ್ಸಿನಲ್ಲಿ ಆ ರೀತಿ ಆಲೋಚನೆಗಳಿಗೆ ನಾನು ಹೋಗೊಟ್ಟಾಗ. ಹೀಗೆ ಎಲ್ಲಿ ತನಕ ನಾನು ನನ್ನ ಈ ಮನಸ್ಸಿನಲ್ಲಿ ನನಗೆ ಅದು ಬೇಕು ಇದು ಬೇಕು ಅನ್ನೋ ಆಲೋಚನೆಗಳು ಬರುತ್ತಲ್ಲ, ಅದರಿಂದ ನಾನು ಓಡೋಗಿ ಅದನ್ನ ಗಳಿಸ್ಬೇಕು ಇದನ್ನ ಗಳಿಸ್ಬೇಕು, ಆವಾಗ ಮಾತ್ರ ನನಗೆ ಒಂದು ಶಾಂತಿ ನೆಮ್ಮದಿ ನನಗೆ ಸುಖ ಸಿಕ್ಕತ್ತೆ ಅಂತ ಆಲೋಚನೆ ಮಾಡ್ತೀನಲ್ಲ,
ಅದು ಈ ಜೀವನದ ಚಕ್ರ. ಈ ಜೀವನದ ರೀತಿ ಏನು? ಒಂದು ಆಲೋಚನೆ ಬರುತ್ತೆ, ಆ ಆಲೋಚನೆಯಿಂದ ನಾನು ಓಡ್ತೇನೆ, ಆ ಆಲೋಚನೆ ಮರೆಯಾಗತ್ತೆ, ಅದು ಇನ್ನೊಂದು ಆಲೋಚನೆಗೆ ಈಡು ಮಾಡುತ್ತೆ, ಅದರಿಂದ ಇನ್ನೊಂದು ಆಲೋಚನೆ ಬರುತ್ತೆ. ಅದು ಜೀವನದ ಗುಣ. 100 ರೂಪಾಯಿ ಬಂತ, ಸಾಕಾಯ್ತಾ? ಸಾಕಾಗ್ಲಿಲ್ಲ. 1000 ರೂಪಾಯಿ ಬೇಕು ಅಂತ ಅನ್ಸುತ್ತೆ. 1000 ರೂಪಾಯಿ ಸಾಕಾಯ್ತಾ? ಸಾಕಾಗ್ಲಿಲ್ಲ. 1 ಲಕ್ಷ ರೂಪಾಯಿ ಬೇಕು ಅನ್ಸುತ್ತೆ. ನಾನು ಮದುವೆ ಆದ್ರೆ ಸಾಕನ್ನಿಸ್ತಾ? ಇಲ್ಲ. ಮಕ್ಳು ಮಾಡ್ಕೊಳ್ಬೇಕು ಅನ್ಸುತ್ತೆ. ಮಕ್ಕಳಾದ್ರೆ ಸಾಕನ್ಸುತ್ತಾ? ಇಲ್ಲ. ದೊಡ್ಡ ಮನೆ ಮಾಡ್ಬೇಕು ಅನ್ಸುತ್ತೆ. ದೊಡ್ಡ ಮನೆ ಸಾಕಾಗತ್ತಾ? ಇಲ್ಲ. ಅವ್ರನ್ನ ಓದಿಸ್ಬೇಕು ಅನ್ಸುತ್ತೆ. ಸಾಕಾಗತ್ತಾ? ಇಲ್ಲ. ಅವ್ರು ಮದುವೆ ಮಾಡಿಸ್ಬೇಕು ಅನ್ಸುತ್ತೆ. ಎಲ್ಲ ಶುರುವಾಗಿದೆ ಎಲ್ಲಿಂದ? ನಾನ್ ನೆಮ್ಮದಿಯಾಗಿರ್ಬೇಕು ಅನ್ನೋ ಆಸೆಯಿಂದ. ಹೀಗೆ ಎಲ್ಲಿ ತನಕ ನಾನು ಈ ಪ್ರಪಂಚ, ಜಗತ್ತಂದ್ರೆ ಏನು? ಜಾಯತೆ ಗಚ್ಚತೆ, ಬರುತ್ತೆ ಹೋಗುತ್ತೆ. ಏನ್ ಬರ್ತಾ ಇದೆ ಹೋಗ್ತಾ ಇದೆ? ಈ ಆಲೋಚನೆಗಳು ಬರ್ತಾ ಇದೆ ಹೋಗ್ತಾ ಇದೆ. ಅದರಿಂದ ನನಗೇನೋ ಸಿಕ್ಕಬೇಕು ಅನ್ನೋ ಮನಸ್ಥಿತಿ ಇರೋ ತನಕ ನಾನು ಈ ಜನ್ಮ ಮರಣ ಅನ್ನೋ ಚಕ್ರದಲ್ಲಿ ಸಿಲುಕಿ ಪುನರಾವರ್ತನೆ. ಅದು ಜೀವನದ ಗುಣ. ಎಲ್ಲಿ ತನಕ ನಾನು ಈ ಚಕ್ರದಲ್ಲಿ, ಈ ಆಟದಲ್ಲಿ ನಾನು ಇರಬೇಕು ಅಂತ ನಾನು ಅನ್ಕೊಂಡು ಆಟ ಆಡ್ತಾ ಇರ್ತೀನಿ, ಅಲ್ಲಿ ತನಕ ನಾನು ಈ ಆಟದ ನೀತಿ ಏನು? ಒಂದ್ಸತಿ ಗೆಲ್ತೀನಿ, ಒಂದ್ಸಲಿ ಸೋಲ್ತೀನಿ. ಗೆದ್ದಾಗ ಸುಖ ಅಂತ ಅನ್ಸುತ್ತೆ, ಸೋತಾಗ ದುಃಖ ಅಂತ ಅನ್ಸುತ್ತೆ. ಅದು ನಿಯಮ. ಯಾಕೆ? ಈ ಆಟ ಆಡ್ತಾ ಇರೋ ನಾನು, ಈ ಆಟ ಬೇಕು ಬೇಕು ಅಂತ ಹೇಳ್ತಾ ಇರೋ ನಾನು. ಹಾಗಾಗಿ ಜೀವನ್ಮುಕ್ತನ ಒಂದು ದರ್ಶನವನ್ನ ತೋರಿಸಿ ಶ್ರೀಕೃಷ್ಣ ನಮ್ಗೆ ಏನ್ ತೋರಿಸ್ತಾ ಇದ್ದಾರೆ? ನೋಡಪ್ಪ, ಇವ್ರು ಹೇಗೆ ಜೀವನ್ಮುಕ್ತರಾದ್ರು? ಇವ್ರೇನೋ ಈ ಪ್ರಪಂಚದಿಂದ ಹೊರ ಹೋಗ್ಬಿಡ್ಲಿಲ್ಲ. ಈಗ ಮಾತಾ ಅಮೃತಾನಂದಮಯಿ, ಮಾತಾ ಶಾರದಾದೇವಿ, ರಾಮಕೃಷ್ಣ ಪರಮಹಂಸ, ಪ್ರಭುಜಿ, ಆ ರೀತಿ ಜೀವನ್ಮುಕ್ತರು ಏನೋ ಜೀವನವನ್ನ ಬಿಟ್ಟು ಹೊರಗಡೆ ಎಲ್ಲೋ ಹೋಗ್ಬಿಟ್ರು, ಹಾಗಾಗಿ ಅವ್ರಿಗೆ ಶಾಶ್ವತವಾದ ಸಂತೋಷ ಅಲ್ಲ. ಜೀವನ್ಮುಕ್ತ ಅಂದ್ರೆ ಇಲ್ಲಿ ಇವಾಗ ಬದುಕಿದ್ದಾಗ ಹೇಗೆ ಈ ಆಟದಿಂದ ಹೊರ ನಿಂತು ಆಟವನ್ನ ನೋಡಬಹುದು ಅನ್ನೋ ಪಾಠವನ್ನ ಕಲಿತು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರಲ್ಲ, ಹಾಗಾಗಿ ಅವರು ಜೀವನ್ಮುಕ್ತರು. ಈ ಆಟದ ಗುಟ್ಟು ಏನು ಅನ್ನೋ ಒಂದು ಪಾಠವನ್ನ ಕಲಿತು ಅದನ್ನ ಜೀವನದಲ್ಲಿ ಸ್ಥಿರವಾಗಿ ಅಳವಡಿಸ್ಕೊಂಡಿರೋದ್ರಿಂದ ಅವರು ಈ ಆಟದಿಂದ ಮುಕ್ತರಾಗಿದ್ದಾರೆ. ಈ ಒಂದು ಜನ್ಮ ಮರಣ ಅನ್ನೋ ಚಕ್ರದಿಂದ ಮುಕ್ತರಾಗಿದ್ದಾರೆ. ಹಾಗಾದ್ರೆ ನೀವು ನಾನು ಬಂದಿನ ಅಲ್ಲ. ಆ ಮುಕ್ತರಾಗಿರೋರ ಒಂದು ಜೀವನದ ದರ್ಶನ, ಮುಕ್ತರಾಗಿರೋರ ಜೀವನದ ಸತ್ಯದ ಅರಿವು ಏನು? ನೀವು ನಾನು ಸಹ ಬಂದಿ ಅಲ್ಲ. ನೀವು ನಾನು ಸಹ ಸದಾ ಮುಕ್ತರೆ. ಆದ್ರೆ ಯಾವ ರೀತಿ ನಾನು ಮುಕ್ತ? ಮುಕ್ತ ಅಂದ್ರೆ ಏನು? ನಾನೇನೋ ಗಳಿಸೋದ್ರಿಂದ ನಾನು ಮುಕ್ತನಾಗ್ತೇನಾ? ಯಾವುದರಿಂದ ನಾನು ಮುಕ್ತನಾಗ್ತೇನೆ? ಸದಾ ಮುಕ್ತ ಅಂದ್ರೆ ಇವಾಗ್ಲೂ ಸಹ ನಾನು ಮುಕ್ತನಾಗಿರ್ಬೇಕಲ್ಲ. ಈ ಒಂದು ಮೂಲಭೂತ ಪ್ರಶ್ನೆಗಳನ್ನ ನೀವು ನಾನು ಸ್ಪಷ್ಟವಾಗಿ ಅರಿಬೇಕಾಗತ್ತೆ. ಯಾವುದರಿಂದ? ಈ ರೀತಿಯ ಜೀವನ್ಮುಕ್ತರ ಜೀವನದ ದರ್ಶನದ ಮಾರ್ಗದರ್ಶನದಿಂದ. ಈ ರೀತಿಯ ಜೀವನ್ಮುಕ್ತರಾದವರು ಅವರು ಏನ್ ಹೇಳ್ಕೊಡ್ತಾ ಇದ್ದಾರೆ? ನೀವು ಸಹ ಅದೇ ತತ್ವಮಸಿ. ನೀವೇನೋ ದೇಹ ಮನಸ್ಸು ಅನ್ಕೊಳ್ಳೋ ಭ್ರಮೆ ತಪ್ಪದು. ಈ ಬರ್ತಾ ಇರೋ ಹೋಗ್ತಾ ಇರೋ ಜೀವನದಿಂದ ನಿಮ್ಗೇನು ಸಿಕ್ಕಲ್ಲ. ಅಂದ್ರೆ ಏನರ್ಥ? ಶಾಶ್ವತವಾದದ್ದು ಸಿಕ್ಕಲ್ಲ. ಆ ಶಾಶ್ವತವಾದದ್ದು ನೀವೇ. ಈ ಒಂದು ಸತ್ಯವನ್ನ ನೀವು ನಾನು ಅರಿಬೇಕಾಗತ್ತೆ. ಆ ಅರಿವಿನಲ್ಲಿ ಸ್ಥಿರವಾಗಿ ನಿಂತು ಹೇಗೆ
ಈ ಅರಿವಿನಲ್ಲಿ ಸ್ಥಿರವಾಗಿ ನಿಂತಿರೋ ಈ ಜೀವನ್ಮುಕ್ತರು ಜೀವನವನ್ನು ಯಾವ ರೀತಿ ನಡೆಸ್ತಾರೆ? ಜೀವನವನ್ನು ಅವರು ಅವಾಗ ಭಕ್ತಿಯಲ್ಲಿ ಯೋಗಿಗಳು. ಈ ಪ್ರಪಂಚ ಅನ್ನೋದು ನಾನ್ ಬೇರೆ ಪ್ರಪಂಚ ಬೇರೆ ಅಲ್ಲ, ನಾನೇ ಪ್ರಪಂಚ ಅಥವಾ ಪರಮಾತ್ಮನೇ ಪ್ರಪಂಚ ಅನ್ನೋ ಅರಿವಿನಲ್ಲಿ ಸ್ಥಿರವಾಗಿರುವಂಥವರು ಪ್ರಪಂಚವನ್ನ ಯಾವ ರೀತಿಯಲ್ಲಿ ಪ್ರಪಂಚದ ಜೊತೆ ಇರ್ತಾರೆ? ಸೇವೆಯಲ್ಲಿರ್ತಾರೆ. ಯಾಕೆ? ನಾನ್ ಬೇರೆ ಅಲ್ಲ, ಪ್ರಪಂಚ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಪ್ರಪಂಚ ಬೇರೆ ಅಲ್ಲ. ಹಾಗಾಗಿ ಈ ಪ್ರಪಂಚದಿಂದ ನಾನು ಗಳಿಸುವಂಥದ್ದೇನೂ ಇಲ್ಲ, ಕಳ್ಕೊಳ್ಳುವಂಥದ್ದೇನೂ ಇಲ್ಲ. ಆದರೆ ಯಾವ ರೀತಿಯಲ್ಲಿ ನಾನು ಪ್ರಪಂಚದಲ್ಲಿ ಹೊಂದಾಣಿಕೆಯಿಂದ ಇರಬಹುದು, ಯಾವ ರೀತಿಯಲ್ಲಿ ನಾನು ಇದ್ದಾಗ ಪ್ರಪಂಚದಲ್ಲಿ ಹೊಂದಾಣಿಕೆ, ಅದಲ್ಲದೇನೆ ನಾನು ಮುಕ್ತನಾಗಿರ್ಬೋದು ಸೇವೆಯಲ್ಲಿದ್ದಾಗ. ಇದು ಅವರ ಜೀವನದ ಗುಟ್ಟು. ಯಾರ್ದು? ಜೀವನ್ಮುಕ್ತರ ಜೀವನದ ಗುಟ್ಟು. ಅದನ್ನು ಸದಾಕಾಲ ಅವರು ತೋರಿಸ್ತಾ ಇರ್ತಾರೆ. ಅವರ ಜೀವನವೇ ಒಂದು ಮಾರ್ಗದರ್ಶನ ನಮಗೆ. ಅವರು ಇರೋ ರೀತಿನೇ ಒಂದು ಮಾರ್ಗದರ್ಶನ ನಮಗೆ. ಅವರು ಆಡೋ ಮಾತೇ ಒಂದು ಮಾರ್ಗದರ್ಶನ. ಅವರು ನಡ್ಕೊಳ್ಳೋ ರೀತಿನೇ ನಮ್ಮ ಮಾರ್ಗದರ್ಶನ. ಅದನ್ನ ಶ್ರೀಕೃಷ್ಣ ನಮಗೆ ಸದಾ ತೋರಿಸ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಹೀಗೆ ಸದಾ ಈ ಪ್ರಪಂಚ ಅಂದ್ರೆ ಏನು ಅನ್ನೋ ಸತ್ಯ, ಅದ್ರ ಜೊತೆಗೆ ನೀವು ನಾನು ಹೇಗೆ ಹೊಂದಾಣಿಕೆ ಇರಬಹುದು ಅನ್ನೋ ಸತ್ಯ, ಇನ್ನ ಇದರಿಂದ ಯಾವ ರೀತಿ ಮುಕ್ತರಾಗ್ಬೋದು, ಜೀವನ್ಮುಕ್ತರ ಬೇರೆ ಬೇರೆ ಗುಣಧರ್ಮಗಳನ್ನ ತೋರಿಸಿ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾ ಬರ್ತಾ ಇದ್ದಾರೆ. ಸ್ಥಿತಪ್ರಜ್ಞ ಅಂದ್ರೆ ಏನು, ಜ್ಞಾನಿ ಅಂದ್ರೆ ಯಾರು, ಭಕ್ತಿಯಲ್ಲಿ ಸಂಪೂರ್ಣತೆಯನ್ನು ಪಡೆದಿರೋರು ಅಂದ್ರೆ ಯಾರು, ಪರಿಪೂರ್ಣರು ಅಂದ್ರೆ ಯಾರು, ಈ ರೀತಿ ಭಗವದ್ಗೀತೆಯನ್ನ ನೀವು ನೋಡಿದ್ರೆ, ಗಮನ ಕೊಟ್ಟು ನೋಡಿದ್ರೆ ಇಷ್ಟೇ ತೋರಿಸ್ತಾ ಇರೋದು ಶ್ರೀಕೃಷ್ಣ. ಯಾರನ್ನ ನಾವು ಸದ್ಗುರುಗಳು ಅಂತ ಕರಿತೇವೆ, ಯಾರನ್ನ ನಾವು ಜೀವನ್ಮುಕ್ತರು ಅಂತ ಕರಿತೇವೆ, ಅವ್ರನ್ನ ನೋಡಿ, ಅವ್ರನ್ನ ನೋಡೋದ್ರಿಂದ ನೀವು ಸಹ ಜೀವನ್ಮುಕ್ತರಾಗ್ತೀರಾ. ಅವರ ಒಂದು ಜೀವನವನ್ನ ನೀವು ನಿಮ್ಮ ಜೀವನಕ್ಕೆ ಮಾರ್ಗದರ್ಶನ ಮಾಡ್ಕೊಳ್ಳಿ. ಇಷ್ಟೇ ಭಗವಂತ ನಮ್ಗೆ ಹೇಳ್ಕೊಡ್ತಾ ಇರೋದು ಭಗವದ್ಗೀತೆಯಲ್ಲಿ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್. ಯಾರೆಲ್ಲಾದ್ರೂ ಏನಾದ್ರೂ ಪ್ರಶ್ನೆ ಅಥವಾ ಇನ್ನೇನಾದ್ರೂ ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ? ಏನು ಇದ್ದಾಗ ಕಾಣಿಸಲ್ಲ ಸರ್. ಹಾಗಾದ್ರೆ ಇಲ್ಲಿಗೆ ನಿಲ್ಸೋಣ ಅಮ್ಮ. ಹರಿ ಓಂ.